ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಸ್ಪೈ ಕ್ಯಾಮ್ರಾ. ಅಂದರೆ ನಮಗೆ ಕಣ್ಣಿಗೆ ಕಾಣೋದೇ ಇಲ್ಲ. ಇಲ್ಲ ಒಂದು ಬಟನ್ ಥರ ಇರುತ್ತೆ, ಇಲ್ಲ ಏನೋ ಒಂದು ಒಂದು ಫೋಟೋದಲ್ಲಿ ಏನೋ ಒಂದು 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 ದೇವ್ರಿಗೆ ಡೆಕೋರೇಷನ್ ಮಾಡಿರ್ತಾರೆ, ಒಂದು ಕಲ್ಲು ಥರ ಇರುತ್ತೆ. ಕಣ್ಣು ಕಾಣೋದೇ ಇಲ್ಲ. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ ಮಾತ್ರ ಕಾಣುತ್ತೆ. ಆ ಥರ ಕ್ಯಾಮ್ರಾಸ್ ಎಲ್ಲ ಬಂದಿದ್ದಾವೆ ಅಂತ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಇದು ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರು ತಿಳ್ಕೊಳ್ರಿ. ಗೊತ್ತಿರೋರ್ಗೂ ಕೂಡ ಇನ್ನೊಂದು ಸಾರಿ ಎಚ್ಚರವಾಗಿರೋಣ. ಯಾಕಂತ ಹೇಳಿದ್ರೆ ಈ ಥರ ಈ ಕ್ಯಾಮ್ರಾಗಳು ನೋಡಿದ್ರೆ ಎಲ್ಲಿ ಇಟ್ಟಿರ್ತಾರೆ ಅಂತಲೇ ಹೇಳೋಕ್ಕಾಗೋದಿಲ್ಲ. ಈ ಚಾರ್ಜರಲ್ಲಿ ಬಂದುಬಿಟ್ಟಿದೆ, ಪವರ್ ಬ್ಯಾಂಕಲ್ಲಿ ಬಂದುಬಿಟ್ಟಿದೆ, ಈ ಸೊಳ್ಳೆ ಬತ್ತಿ ಕಾಯಿಲ್ ಮಸ್ಕಿಟೋ ಕಾಯಿಲ್ ಇದೆಯಲ್ಲ, ಆ ಕಾಯಿಲ್ ಒಳಗಡೆ ಬಂದುಬಿಟ್ಟಿದೆ, ಮಾಮೂಲಿ ಬಲ್ಬಲ್ಲಿ ಬಂದಿದೆ, ವಾಚಲ್ಲಿ, ಬಟನಲ್ಲಿ, ಪೆನ್ನಲ್ಲಿ, ನಿಮ್ಗೆ ಯಾವುದರಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಥರ ಕ್ಯಾಮ್ರಾಗಳು ಬಂದುಬಿಟ್ಟಿದ್ದಾವೆ. ನಾವು ಸ್ವಲ್ಪ ಇದ್ರ ಬಗ್ಗೆ ಮಾತಾಡೋಣ. ಏನಕ್ಕೆ ಮಾತಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಮಾನ್ಯವಾಗಿ ನಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮ ಮನೇಲೂ ಹೆಣ್ಮಕ್ಳು ಇರ್ತಾರೆ. ಸಾಧಾರಣವಾಗಿ ಒಂದು ಬಟ್ಟೆ ಅಂಗಡಿಗೆ ಹೋಗ್ಬೋದು. ಅಂದರೆ ಇಲ್ಲೇ ಎಲ್ಲ ಆಗಿದೆ ಅಂತ ನಾನು ಆಗುತ್ತೆ ಅಂತ ಹೇಳ್ತಾ ಇಲ್ಲ. ನಾವು ಸುಮಾರು ಕಡೆ ನೋಡಿದ್ದೀವಲ್ವ, ಸುಮಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಸುಮಾರು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಥರ ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿರುವಂಥದ್ದು, ಈ ಥರ ವಿಷಯಗಳೆಲ್ಲ ನಾವು ತುಂಬಾ ನೋಡ್ಕೊಂಬಂದಿದ್ದೀವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಹುಷಾರಾಗೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಈ ಥರ ಮಸ್ಕಿಟೋ ಒಳಗಡೆ ಬಂದಿರೋ ಕ್ಯಾಮ್ರಾ ಬಂದುಬಿಟ್ಟು ನಿಮಗೆ ಒಂಚೂರು ಕಾಣೋದೇ ಇಲ್ಲ. ನೀವು ಎಷ್ಟೇ ಅಬ್ಸರ್ವ್ ಮಾಡಿ ನೋಡಿದ್ರು ಕೂಡ ಗೊತ್ತಾಗೋದಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲೋ ದೇವಸ್ಥಾನಕ್ಕೆ ಅಂತ ಹೋಗಿರ್ತೀವಿ, ಇಲ್ಲ ಯಾವುದೋ ಟ್ರಿಪ್ಪು, ಎಲ್ಲೋ ಟೂರ್ ಹೋಗಿರ್ತೀವಿ, ಲಾಡ್ಜಲ್ಲಿ ರೂಮ್ ಮಾಡಬೇಕಾಗುತ್ತೆ. ಅಂಥ ಸಮಯಗಳಲ್ಲಿ ಅಲ್ಲಿ ಎಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ಅಂದರೆ ಇಟ್ಟಿರ್ತಾರೆ, ಆ ಥರ ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲ ಒಂದು ಕೆಲವೊಂದು ಕಡೆ ಇಟ್ಟಿರ್ತಾರೆ ಅಂತ ಜನ ಮಾತಾಡ್ಕೊತಾರೆ, ಈ ಥರ ಎಲ್ಲ ಇಟ್ಟಿರ್ತಾರೆ ಅಂತ. ಅದಕ್ಕೋಸ್ಕರ ಸ್ವಲ್ಪ ನಾವು ಹುಷಾರಾಗಬೇಕು. ಎಲ್ಲೇ ಆಗಲಿ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಫಸ್ಟು ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕು. ಯಾವುದೇ ಒಂದು ಚಾರ್ಜರ್ ಆಗಲಿ, ಅಲ್ಲಿ ಅವ್ರು ಇಟ್ಟಿರ್ತಾರೆ ಚಾರ್ಜರು, ನಾವು ಯೂಸ್ ಮಾಡ್ಬೋದು ಅಂತ ಬೇಡ. ನಾವು ಚಾರ್ಜರೇ ಬೇಕಾಗಿಲ್ಲ, ತೆಗೆದಿಟ್ಬಿಟ್ಟು ನಾವು ಒಂದು ಚಾರ್ಜರ್ ತೊಗೊಂಡು ಹೋಗ್ಬೋದು. ಈ ಥರ ಎಲ್ಲಾದರೂ ಒಂದು ಯಾವ ಕಡೆಯೂ ನಾವು ಒಂದು ಕಡೆ ಏನಾದರೂ ಬಟ್ಟೆ ಚೇಂಜ್ ಮಾಡ್ತಾಯಿದ್ರು, ಎಸ್ಪೆಷಲಿ ಲೇಡೀಸ್ ಬಟ್ಟೆ ಅಂಗಡಿಗೆ ಹೋಗ್ತಾರೆ, ಡ್ರೆಸ್ಸು ಟ್ರಯಲ್ ಮಾಡ್ತಾರೆ. ಅಂಥ ಟೈಮಲ್ಲೂ ಕೂಡ ಇರುತ್ತೆ ಅಂತ ಹೇಳ್ತಾಯಿಲ್ಲ, ಹುಷಾರಾಗಬೇಕು. ಯಾಕಂತ ಹೇಳಿದ್ರೆ ನಾವು ಸುಮಾರು ಕಡೆ ನೋಡಿದ್ದೀವಿ. ಸುಮಾರು ಸಿನಿಮಾದಲ್ಲಿ, ಹಳೆ ಸಿನಿಮಾದಲ್ಲಿ, ಈಗಿನ ಸಿನಿಮಾದಲ್ಲಿ ಎಲ್ಲ ಆ ಥರ ಬರುತ್ತೆ. ಈಗಿನ ಸಿನಿಮಾದಲ್ಲಿ ಆ ಥರ ಎಲ್ಲ ಏನು ಬರೋದಿಲ್ಲ, ಇನ್ನು ದೊಡ್ಡದೇ ಎಲ್ಲ ಹಂಗೆಲ್ಲ ನೋಡಿದ್ದೀವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ತುಂಬ ಸಿಕ್ಕಾಪಟ್ಟೆ ಬಂದಿದೆ ಈ ಥರದ್ದು. ಸಾಮಾನ್ಯವಾಗಿ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಇರೋರಿಗೆ, ಈಗ ಸಿಟಿ ಕಡೆ ಇರೋರಿಗೆಲ್ಲ ಸ್ವಲ್ಪ ನಾಲೆಜ್ ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಏನಿದು ಇದಕ್ಕೆ ಇರೋ ಥರ ಇದೆ ಅಂತ ಸ್ವಲ್ಪ ಒಂಚೂರು ಇದ್ರ ಬಗ್ಗೆ ಒಂಚೂರು ಐಡಿಯಾ ಇದ್ದರೆ ನೀವು ಆರಾಮಾಗಿ ಕಂಡಿಡ್ಕೋಬೋದು. ಏನೂ ಗೊತ್ತೇ ಇಲ್ಲ, ನಾವು ನಮ್ಮ ಥರ ಹಳ್ಳಿ ಕಡೆಯವರಾದರೆ ಸಾಧಾರಣವಾಗಿ ಅವ್ರಿಗೇನು ಅಷ್ಟೊಂದು ಗೊತ್ತಾಗಲ್ಲ. ಏನೋ ಚಾರ್ಜರಲ್ಲಿ ಇದೆಯಾ, ಏನೋ ಚಾರ್ಜಿಂಗ್ ಲೈಟ್ ಇರ್ಬೋದು, ಅದು ಚಾರ್ಜರ್ಗೆ ಸಂಬಂಧಪಟ್ಟಿರ್ಬೋದು, ಅದು ಗೊತ್ತಾಗೋದೇ ಇಲ್ಲ, ಸ್ವಲ್ಪನೂ ಗೊತ್ತಾಗೋದಿಲ್ಲ. ಇದರಲ್ಲಿ ಕ್ಯಾಮ್ರಾ ಇದೆ ಅಂತ ಹೇಳ್ಬಿಟ್ಟು ನಿಮಗೆ 1% ಕೂಡ ಡೌಟ್ ಬರೋಲ್ಲ. ಆ ಥರ ಎಲ್ಲ ಬಂದುಬಿಟ್ಟಿದ್ದಾವೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಹುಷಾರಾಗಬೇಕು. ಇಲ್ಲ ಹೊರಗಡೆ ಟ್ರಿಪ್ ಹೋಗ್ತೀವಿ, ಚಾರ್ಜರ್ ರೂಮ್ ಮಾಡಿದಾಗಲಿ, ಇಲ್ಲ ಬಟ್ಟೆ ತರಕ್ಕೆ ಹೋದಾಗ, ಬಟ್ಟೆ ಅಂಗಡಿಗಳಲ್ಲಾಗಲಿ, ಈ ಮನೆಗಳಲ್ಲಿ ವಾಲ್ದು ಗಡಿಯಾರ, ದೇವ್ರ ಫೋಟೋ ಸಮೇತ ಗಡಿಯಾರ ಇರುತ್ತಲ್ವ, ಆ ಗಡಿಯಾರದಲ್ಲಿ ನೋಡಿದ್ರೆ ಗೊತ್ತೇ ಆಗೋದೇ ಇಲ್ಲ. ಮನೇಲಿ ತಗಲಾಕಿರ್ತಾರೆ, ಆ ಗಡಿಯಾರದಲ್ಲಿ ಕ್ಯಾಮ್ರಾ. ಅದಾದರೆ ಟೇಬಲ್ ಕ್ಲಾಕಲ್ಲಿ ಸ್ವಲ್ಪನೂ ಗೊತ್ತೇ ಆಗೋದೇ ಇಲ್ಲ, ಅದರಲ್ಲೂ ಕ್ಯಾಮ್ರಾ ಚಿಚಿಡೆ ಇರ್ತದೆ. ಫುಲ್ HD 4 ಫುಲ್ಲು ಕ್ಲಿಯರಿಟಿ ಇರೋಂಥ ಕ್ಯಾಮ್ರಾಗಳು. ಈ ಥರದ್ದೆಲ್ಲ ಸ್ವಲ್ಪ ಹುಷಾರಾಗಬೇಕು ನಾವು. ಅದಕ್ಕೋಸ್ಕರ ಜನರಲ್ಲಿ ನೀವು ಸ್ವಲ್ಪ ಹುಷಾರಾಗಿ ಒಂದು ಸ್ವಲ್ಪ ಎಚ್ಚರಿಸೋಣ ಅಂತೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಷ್ಟೇ. ಇದು ನಾನು ಕೇಳ್ಪಟ್ಟಿರೋದು ಎಲ್ಲ ಈ ಥರ ಬಂದಿದೆ ಅಂತ. ನಾನು ಈ ಕ್ಯಾಮ್ರಾಗಳು ಯಾವ್ದಾವ್ದು ಈ ಥರ ಬಂದಿದೆ, ಇದನ್ನೆಲ್ಲ ನಾನು ನೋಡಿಬಿಟ್ಟು, ಅಂದರೆ ನಿಮಗೆ ಅಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ ಕ್ಯಾಮ್ರಾನ, ನಾನು ನೋಡಿದ್ದೀನಿ ಯಾವ್ಯಾವ ಥರ ಕ್ಯಾಮ್ರಾ ಬಂದಿದೆ ಅಂತ ಹೇಳ್ಬಿಟ್ಟು. ಎಲ್ಲ ಥರ ಕ್ಯಾಮ್ರಾನು ಸುಮಾರು ಒಂದು 50-60 ಥರ ಡಿಫ್ರೆಂಟ್ ನಿಮ್ಗೆ ಗೊತ್ತೇ ಆಗೋಲ್ಲ. ವಾಚು, ಪೆನ್ನು, ಬಟನ್ನು, ಈ ಥರ ಸೂಕ್ಷ್ಮವಾಗಿ ಎಲ್ಲ ಥರದ್ದೂ ಕ್ಯಾಮ್ರಾಗಳು ಬಂದಿದೆ. ಹಂಗಾಗಿ ಸ್ವಲ್ಪ
ಕೇರ್ಫುಲ್ಲಾಗಿರೋಣ, ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದ್ದು. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು.